ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ವಿದ್ಯಾ ಅವರ ಅಪ್ಪ ಅಮ್ಮಗೆ ವಿಷಯ ಗೊತ್ತಾಗಿದ್ದ ತಕ್ಷಣ ತುಂಬಾ ಗಾಬರಿ ಆಗ್ತಾರೆ. ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾ ಇರ್ತಾರೆ. ಅವಾಗ ಇಲ್ಲಿ ವಿದ್ಯಾ ಅವರ ಅಮ್ಮ ಹೇಳ್ತಾರೆ, ಏನಾರ ಆಗಲಿ ನೋಡ್ಕೊಬರೋಣ ನಡೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ವಿದ್ಯಾವರಪ್ಪ, ಏನು ನಾವು ಹೋಗೋದಾ, ನಾವು ಹೋದ್ರೆ ಅವ್ರು ಏನಂತಾರೆ, ನಾವು ನಿಜ ಹೋದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ವಿದ್ಯಾವ್ರ ಅಮ್ಮ ಹೇಳ್ತಾ ಇರ್ತಾರೆ, ಈ ಪರಿಸ್ಥಿತಿಯಲ್ಲೂ ನಾವು ಹೋಗಿಲ್ಲ ಅಂತಂದರೆ ನಮ್ಮ ನಿಜ ಮನುಷ್ಯ ಅನ್ನಲ್ಲ, ಮನುಷ್ಯ ಅಂತ ಅಂತಾರೇನಯ್ಯ, ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾವ್ರ ಅಜ್ಜಿ ಕೂಡ, ಅವ್ರು ಏನಾರ ಆಗಲಿ ನೀವು ತಾಳ್ಮೆ ತಗೊಂಡು ಸಮಾಧಾನದಿಂದ ಏನು ಮಾತಾಡ್ದಲ್ಲೇ ನೋಡ್ಕೊಬನ್ನಿ, ಇಂಥ ಪರಿಸ್ಥಿತಿಯಲ್ಲೂ ಕೂಡ ವಿಷಯ ಗೊತ್ತಾದರೂ ಹೋಗಿಲ್ಲ ಅಂತಂದರೆ ಅದು ಯಾರು ಕೂಡ ನಮ್ಮನ್ನು ಮೆಚ್ಚೋಕ್ಕಿಲ್ಲ, ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ವಿದ್ಯಾವ್ರ ಅಜ್ಜಿ ಕೂಡ ಹೇಳ್ತಾರೆ. ಸರಿ ಆಯಿತು ಹೊರಡೋಣ ನಡಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾವರಪ್ಪ ಹಾಗೆ ಅವ್ರ ಅಮ್ಮ ಹೊರಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೀನು ಬೇಡ ಕಣವ, ಅವ್ರು ಈಗಿರೋ ಕೋಪದಲ್ಲಿ ನೀನು ಬಂದರೆ ಏನಂತಾರೋ ಏನೋ ಅಂತ ಅಂದಾಗ ವಿದ್ಯಾ ಕೂಡ ಮಾವಂಗೆ ಹಿಂಗೆ ಆಗೈತೆ ಅಂತ ಗೊತ್ತಿದ್ರು ಕೂಡ ನಾನು ಹೆಂಗೆ ನೋಡ್ದಲ್ಲೇ ಇರಲಿ, ಅವ್ರು ಅಲ್ಲಿ ನನ್ನ ಸಿಗದಾಕಿದ್ರು ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯಾ ಕೂಡ ಆಟ ಮಾಡ್ತಾಳೆ. ಅವಾಗ ಸರಿ ಆಯಿತು ನಡೀರಿ ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅಪ್ಪ ಅಮ್ಮ ಹಾಗೆಯೇ ವಿದ್ಯಾ ಎಲ್ಲರೂ 3 ಜನರು ಕೂಡ ಇಲ್ಲಿ ಹೊರಡ್ತಾರೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಕೂಡ ಇಲ್ಲಿ ವಿಚಾರಿಸ್ತಾ ಇರ್ತಾರೆ. ಡಾಕ್ಟ್ರನ್ನ ಇಲ್ಲಿ ವಿಚಾರಿಸ್ತಾ ಇರ್ತಾರೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಭದ್ರ ಹಾಗೇನೆ ಗೋವಿಂದಗೌಡರು ಕೂಡ ವಿಚಾರಿಸ್ತಾ ಇರ್ತಾರೆ. ಏನೇ ಆಗಲಿ ಸ್ವಲ್ಪ ತಲೆಗೆ ಏಟು ಬಿದ್ದಿರೋದ್ರಿಂದ ಸ್ವಲ್ಪ 24 ಗಂಟೆಗಳ ಕಾಲ ನಾವೇನು ಹೇಳೋಕ್ಕಾಗೋದಿಲ್ಲ, ಆಪ್ರೇಷನ್ ಸಕ್ಸಸ್ ಆಗಿದೆ, ಅದಕ್ಕೆ ಸ್ವಲ್ಪ 24 ಗಂಟೆಗಳ ಕಾಲ ನಾವು ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಡಾಕ್ಟ್ರು ಹೇಳ್ತಾ ಇರ್ತಾರೆ. ಅದೇನಾರಾಗಲಿ ದಯವಿಟ್ಟು ನಮ್ಮ ಅಪ್ಪನ ಉಳಿಸ್ಕೊಡೋ ಜವಾಬ್ದಾರಿ ನಿಮ್ಮದೇನೆ, ಪ್ಲೀಸ್ ನಾನು ಉಳಿಸ್ಕೊಡಿ ಡಾಕ್ಟ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಹೇಳ್ತಾ ಇರ್ತಾನೆ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಆದರೆ ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿತ್ತು, ಆದರೆ ಅದನ್ನು ಅವ್ನು ಕಾಪಾಡ್ಕೋಬೇಕು, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಇಲ್ಲಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಭದ್ರ ಗೋವಿಂದಗೌಡರಿಗೆ ತಬ್ಕೊಂಡು ಒಳಕ್ಕೆ ಶುರು ಮಾಡ್ತಾನೆ. ಯಾಕೆ ಈ ಥರ ಎಲ್ಲ ನಮಗೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು, ನೀನೇ ಈ ಥರ ಧೈರ್ಯ ಆಗಿಟ್ಟರೆ ನಾವು ಹೆಂಗೆ ಇದು ಮಾಡೋದು, ಅವ್ರಿಗೆ ಯಾವ ಥರ ಧೈರ್ಯ ಹೇಳೋದು ಅಂತ ಹೇಳ್ಬಿಟ್ಟು ಇಲ್ಲಿ ಗೋವಿಂದಗೌಡರು ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಗೋವಿಂದಗೌಡರು ಹಾಗೇನೆ ಭದ್ರ ಹಾಗೆ ಫ್ಯಾಮಿಲಿ ಎಲ್ಲ ನಿಂತಿರ್ತಾರೆ. ಅವಾಗ ಶಿವರಾಮೇಗೌಡರನ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ವಿದ್ಯಾ ಅಪ್ಪ ಅಮ್ಮ ವಿದ್ಯಾ ಎಲ್ಲರೂ ಕೂಡ ಬರ್ತಾರೆ. ಅವಾಗ ಸಾವಿತ್ರಿ ನೋಡಿ ಈ ಪರಿಸ್ಥಿತಿಗೆ ಕಾರಣವಾದವರು ಅಲ್ಲೇ ಬರ್ತಾ ಇದ್ದಾರೆ, ಇಲ್ಲಿ ನೋಡಪ್ಪ ಇಲ್ಲಿ ಭದ್ರ ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಅದನ್ನು ನೋಡ್ಬಿಟ್ಟು ಇಲ್ಲಿ ಭದ್ರ ಕೂಡ ನೋಡಿ ತುಂಬಾ ಕೋಪ ಮಾಡ್ಕೋತಾ ಇರ್ತಾನೆ. ಆಮೇಲೆ ಇಲ್ಲಿ ನೀವು ಏನಕ್ಕೆ ಇಲ್ಲಿ ಬಂದ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ತುಂಬಾ ಸಿಟ್ಟಾಗಿ ಕೇಳ್ತಾ ಇರ್ತಾನೆ. ಆಮೇಲೆ ಇಲ್ಲಿ ಯಾಕೆ ನಾವು ಬರಬಾರ್ದು, ಗೌಡ್ರಿಗೆ ಹೆಂಗೆ ಆಗೈತೆ ಅಂತ ಗೊತ್ತಾದಾಗಿಂದ ನಮ್ಮ ಮನಸ್ಸು ತಡೀಲಿಲ್ಲ, ಅದಕ್ಕೋಸ್ಕರ ಬಂದ್ವಿ, ಹೇಗಿದ್ದಾರೆ ಗೌಡ್ರು ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ ವಿದ್ಯಾವರಪ್ಪ, ಅವ್ರು ಹೆಂಗಾರೇ ಇರಲಿ, ಅವ್ರು ಸತ್ತಿದಾರ ಬದುಕಿದಾರ ಅಂತ ನೋಡೋಕೆ ಬಂದಿದ್ದಾರೆ, ಅವ್ರ ಈ ಪರಿಸ್ಥಿತಿಗೆ ಕಾರಣನೇ ನೀವು, ನನಗೆ ಸುಮ್ಮನೆ ಸಿಟ್ಟು ಹತ್ತಿಸ್ಬೇಡಿ, ಇಲ್ಲಿಂದ ಸುಮ್ಮನೆ ಹೋಗ್ಬಿಡಿ, ಇಲ್ಲ ಅಂತ ಅಂದರೆ ಮಾತ್ರ ನಾನು ಮನುಷ್ಯನೇ ಆಗಿರೋಕ್ಕಿಲ್ಲ ಅಂತ ಭದ್ರ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ವಿದ್ಯಾವರಪ್ಪನೂ ಕೂಡ ದಯವಿಟ್ಟು ನಮ್ಮನ್ನು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ಒಂದೇ ಒಂದು ಕಿತ್ತ ಗೌಡ್ರನ್ನ ನೋಡ್ಕೊಂಡು ನಾವು ಹೋಗ್ಬಿಡ್ತೀವಿ, ದಯವಿಟ್ಟು ನಮ್ಮನ್ನು ನೋಡೋಕ್ಕೆ ಬಿಡಿ ಅಂತ ಅಂದಾಗ ಈ ಪರಿಸ್ಥಿತಿ ಕಾರಣನೇ ನೀವು, ಇಲ್ಲಿಂದ ಹೋಗಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ಭದ್ರ ತುಂಬಾ ಕೋಪ ಮಾಡಿಕೊಂಡು ವಿದ್ಯಾವರ ಅಪ್ಪನ ಕೊಳ್ಪಟ್ಟಿನ ಹಿಡ್ಕೊಬಿಡ್ತಾನೆ. ಎಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ಮೊದಲು ಇಲ್ಲಿಂದ ಹೋಗಯ್ಯ ನೀನು, ಇಲ್ಲಾಂದ್ರೆ ನಾನು ಮನುಷ್ಯನಾಗಿರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೊಳ್ಪಟ್ಟು ಹಿಡ್ಕೊಂಡು ದೂಕೇ ಬಿಡ್ತಾನೆ. ಆಮೇಲೆ ವಿದ್ಯಾ ಕೂಡ ಒಂದು ಕ್ಷಣ ತುಂಬಾ ಶಾಕಾಗಿ ನೋಡ್ತಾ ಇರ್ತಾಳೆ. ಆಮೇಲೆ ವಿದ್ಯಾ ಕೂಡ ಕೋಪ ಮಾಡ್ಕೊಂಡು ಗೌಡ್ರೆ ಅಂತ ಜೋರಾಗಿ ಕೂಗ್ಬಿಡ್ತಾಳೆ. ಆಮೇಲೆ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ನೀವು ಅವ್ರ ಮಾವ ಅಂತ ಬೇಡ, ಅಟ್ಲೀಸ್ಟ್ ಅವ್ರಿಗೆ ವಯಸ್ಸಿಗಾದ್ರೂ ಬೆಲೆ ಕೊಡಬೇಕಲ್ವ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿ ಯಾರ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಯ್ತೈತೆ, ಇಲ್ಲಿಂದ ಫಸ್ಟ್ ಹೋಗೋಕ್ಕೆ ಹೇಳು ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕೂಡ ತುಂಬಾ ಬೇಜಾರು ಮಾಡ್ಕೋತಾನೆ. ಆಮೇಲೆ ಇಲ್ಲಿ ವಿದ್ಯಾ ಕೂಡ ಒಂದು ಕ್ಷಣ ತುಂಬಾ ಬೇಜಾರು ಮಾಡಿಕೊಂಡು, ನಾವಿಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ, ನಡಿಯಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಅಲ್ಲಿಂದ ಎಳ್ಕೊಂಡು ಎಲ್ಲರೂ ಕೂಡ ಹೊರಟ್ಬಿಡ್ತಾರೆ. ಆಮೇಲೆ ಡಾಕ್ಟ್ರು ಬರ್ತಾರೆ. ಏನಾಯ್ತಪ್ಪ ನನ್ನ ಮಗನಿಗೆ, ನಾವು ಒಂದ್ಸಲ ನನ್ನ ಮಗನ ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳೋಕ್ಕೆ ಶುರು ಮಾಡ್ತಾರೆ. ಆವಾಗ ಆಯಿತು ಹೋಗಿ ನೋಡೋಗಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ಆವಾಗ ಏನಾಯ್ತಪ್ಪ ನಿನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿ ಹೇಳೋಕ್ಕೆ ಶುರು ಮಾಡ್ತಾರೆ. ಒಂದು ಹುಷಾರಿಲ್ಲ ಅಂದರೂ ಕೂಡ ಮಲ್ಕೋತಾ ಇರಲಿಲ್ಲ, ಅಂಥದ್ರಲ್ಲಿ ನೀನು ಈ ರೀತಿ ಮಲಗಿದೆಯಾ ಅಂತಂದರೆ ನಮಗೆ ನೋಡೋಕೆ ಎಷ್ಟು ಸಂಕಟ ಆಯ್ತೈತಪ್ಪ, ದಯವಿಟ್ಟು ಎದ್ದೇಳೋ ಶಿವರಾಮೇಗೌಡ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಆಮೇಲೆ ನರ್ಸು ಒಂದು ಕಡೆ ಇಲ್ಲಿ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ಯಾರನ್ನೂ ನೋಡೋಕೆ ಬಿಡಲ್ಲ ಅಂತ ಹೇಳಿದಾಗ ಭದ್ರ ಎಷ್ಟೇ ಆದರೂ ತಾಯಿ ಕರಳಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸಿಸ್ಟ್ರೆ ಅಂತ ಹೇಳ್ಬಿಟ್ಟು ನಾವಂತ ಅಂತ ಹೇಳ್ತಾರೆ. ಸರಿ
ಆಯಿತು ಅಲ್ಲಿ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೊ ವಿಭೂತಿ ತಂದಿದೆಯಲ್ಲ ಅವ್ನು ಹಣೆಗಿಡ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಭದ್ರ ಕೂಡ ಹೇಳ್ತಾನೆ. ಆಮೇಲೆ ಅಪ್ಪ ನಾನು ಮಾತಾಡೋದು ನಿಮಗೆ ಅರ್ಥ ಆಯ್ತೈತೆ ಅಂತ ನನಗೆ ಗೊತ್ತು, ನಾನು ಕೇಳಿಸ್ಕೊತಿರ್ತೀರ ಅಂತ ನನಗೆ ಗೊತ್ತು. ಅವರು ಮೋಸ ಮಾಡಿದ್ರಿಂದ ನಾನೇ ತಲೆ ಕೆಡ್ಸ್ಕೊಂಡಿಲ್ಲ, ನೀವ್ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ? ಓದೋರು ಹೋಗ್ತಾರೆ, ನೀವು ಯಾವಾಗಲೂ ಮಟ್ಟಿಲಿ ಖುಷಿಯಿಂದ ನಮಗೆಲ್ಲ ಮಾರ್ಗದರ್ಶಕವಾಗಿರಬೇಕು. ಅಂಥದ್ರಲ್ಲಿ ನೀವೇ ಈ ಥರ ಮಲ್ಕೊಂಡ್ರೆ ರಂಗಪ್ಪಯ್ಯ, ಬೇಗ ಆದಷ್ಟು ಬೇಗ ಹುಷಾರಾಗಿ ನಾವು ನಮ್ಮ ಮಟ್ಟಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕೂಡ ಒಂದು ಕಡೆ ಅಳ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿಸ್ಟ್ರು ಕೂಡ ಪೇಷಂಟ್ ಕೇಳ್ತಾರೆ, ಅಳಬೇಡಿ, ಡಿಸ್ಟರ್ಬ್ ಮಾಡಬೇಡಿ, ಹೊರಗಡೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಮ್ಮಮ್ಮನ ಹೊರಡೋಣ ನಡೀರಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಭದ್ರ ಕೂಡ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅಲ್ಲಿ ಶಿವರಾಮೇಗೌಡರ ಜೊತೆ ಕೆಲಸ ಮಾಡೋಂಥ ಮಿನಿಸ್ಟ್ರು ಕೂಡ ಬರ್ತಾರೆ. ಮಿನಿಸ್ಟ್ರುಗಳೆಲ್ಲ ಬಂದ್ಬಿಟ್ಟು ಸರಿ ಆಯಿತು ಧೈರ್ಯ ತಗೊಳ್ಳಿ, ಆಗಿದ್ದಾಗಿದೆ, ಇದೊಂದು ಅನಾಹುತ ಆಗೋದ್ರಿಂದ ಅವ್ರು ಇದರಲ್ಲಿತ್ತು ಅಂತ ಅನಿಸುತ್ತೆ, ಏನೋ ಚಿಕ್ಕದ್ರಲ್ಲೇ ಮುಗಿದೋಗಿದ್ದೆ, ಧೈರ್ಯ ತಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಏನೇ ದೊಡ್ಡ ಡಾಕ್ಟ್ರುಗಳ ಸಹಾಯ ಬೇಕು ಅಂದರೂ ಅವರಿಗೆ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ, ಇಲ್ಲಿಂದ ಹೊರಗಡೆ ಬೇಕಾದ್ರೂ ಶಿಫ್ಟ್ ಮಾಡಿಸೋಣ, ಎಂಥ ಚಿಕಿತ್ಸೆ ಬೇಕಾದರೂ ಕೊಡಿಸೋಣ, ಅವ್ರು ಹುಷಾರಾಗೋದು ಇಂಪಾರ್ಟೆಂಟು, ಮನೆಯವರೆಲ್ಲರೂ ಕೂಡ ಧೈರ್ಯ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಿನಿಸ್ಟ್ರುಗಳು ಸಹ ಇಲ್ಲಿ ಬಂದು ಅವರಿಗೆ ಧೈರ್ಯನ ತುಂಬ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಎಲ್ಲರೂ ಕೂಡ ಮನೆಯವರು ಎಲ್ಲರೂ ತುಂಬಾ ಬೇಜಾರಾಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಭದ್ರ ಕೂಡ ಇಲ್ಲಿ ಡಾಕ್ಟ್ರಿಗೆ ಕಾಲಿಗೆ ಬೀಳ್ತಾನೆ. ಡಾಕ್ಟ್ರು ಬಂದ್ಬಿಟ್ಟು ಪರವಾಗಿಲ್ಲ, ಮುಂಚೆಗಿಂತ ಅವರು ಸ್ವಲ್ಪ ಹುಷಾರಾಗಿದ್ದಾರೆ, ನಾಳೆ ಅಷ್ಟರೊಳಗೆ ಅವರು ಪ್ರಜ್ಞೆ ಬರ್ಬೋದು ಅನಿಸುತ್ತೆ ಅಂದಿದ ತಕ್ಷಣ ನನಗೆ ನಮ್ಮ ಅಪ್ಪಯ್ಯನೇ ದೇವರು ಅಂತ, ದೇವರು ಪ್ರಾಣ ಉಳಿಸಿದಂಥ ನೀವೇ ನನಗೆ ದೇವರಾಗಿರ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕೂಡ ಇಲ್ಲಿ ಡಾಕ್ಟ್ರು ಕಾಲಿಗೆ ಬಿದ್ದುಬಿಡ್ತಾನೆ. ಇಲ್ಲಿ ನಮ್ಮದೇನು ಇಲ್ಲ, ಎಲ್ಲ ದೇವರಿಚ್ಛೆ, ಅವನು ನಡೆಸಿದಂತೆ ನಾವು ನಡಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಡಾಕ್ಟ್ರು ಕೂಡ ಇಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲಿ ಭದ್ರ ಸ್ವಲ್ಪ ತಲೆ ಸುತ್ತದಂಗೆ ಆಗ್ತಾ ಇರುತ್ತೆ ಅವನಿಗೆ. ಆಮೇಲೆ ಏನಾಯ್ತಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಆವಾಗ ಭದ್ರಗೆ ಇಲ್ಲಿ ಗೋವಿಂದಗೌಡರು ಕೂಡ ಕೇಳ್ತಾರೆ, ಡಾಕ್ಟ್ರು ಕರಿಯೇನಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಏನೂ ಆಗಿಲ್ಲ ಬಿಡು, ರಾತ್ರಿಯಿಂದ ಸ್ವಲ್ಪ ನಿದ್ದೆ ಇಲ್ದಿರೋಕ್ಕೆ ಆ ಥರ ಆಗಿದೆ, ಏನೂ ಆಗಿಲ್ಲ, ಪರವಾಗಿಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಭದ್ರ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಗೋವಿಂದಗೌಡರು ಕೂಡ ಹೋಗು ಸ್ವಲ್ಪ ಹೊತ್ತು ಮನೆಯಲ್ಲಿ ರೆಸ್ಟ್ ಮಾಡಿ ಬಾ ಅಂತ ಹೇಳಿದಾಗ, ಇಲ್ಲ ನಾನು ಅಪ್ಪ ಏನ್ಬಿಟ್ಟು ಇಂಥ ಪರಿಸ್ಥಿತಿ ನಾನು ಮನೆಗೆ ಹೋಗಲ್ಲ ಅಂತ ಹೇಳ್ತಾರೆ. ಅವಾಗ ನನ್ನ ಮಾತು ಕೇಳ, ಇಲ್ಲಿ ಸುಮ್ಮನೆ ಸೆಕ್ಯೂರಿಟಿ ಇದೆ, ಹೊರಗಡೆ ಎಲ್ಲ ಎಷ್ಟು ಪೊಲೀಸ್ ಇದೆ ಅಂತ ನೀನೇ ನೋಡ್ತಿದ್ಯಾ ತಾನೆ, ಅಂಥದ್ರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಹೋಗು ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಗೋವಿಂದಗೌಡರು ಕೂಡ ಹೇಳ್ತಿರ್ತಾರೆ. ಇನ್ನೊಂದು ಕೂಡ ನೀನು ಹೋಗು ಅಮ್ಮಮ್ಮ ಅಂತ ಹೇಳ್ತಾನೆ ಗೋವಿಂದಗೌಡರು ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಜ್ಜಿಗೂ ಕೂಡ ಹೇಳ್ತಾ ಇರ್ತಾರೆ, ಯಾರು ಏನಾದ್ರು ಹೋಗಲಿ, ನಾನಂತೂ ನನ್ನ ಮಗನ ಬಿಟ್ಟು ಎಲ್ಲೂ ಹೋಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮಮ್ಮನ ಕೂಡ ಅಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಲ್ಲಿ ಮೋಹನ ಕೂಡ ನಾನಂತೂ ಅವ್ರಿಂಥ ಪರಿಸ್ಥಿತಿಲಿ ಬಿಟ್ಟು ಮನೆಗೆ ಹೋಗೋಕ್ಕಿಲ್ಲ ಅಂತ ದಯವಿಟ್ಟು ಎಲ್ಲರೂ ಸಮಾಧಾನ ತಗೊಳ್ಳಿ, ಸ್ವಲ್ಪ ಹೊತ್ತು ಹೋಗಿ ಮನೇಲಿ ಇದ್ದು ಬನ್ನಿ, ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಗೋವಿಂದಗೌಡರು ಕೂಡ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಮನೇಲಿ ಬಂದು ಕೂತಿರ್ತಾರೆ. ಆಮೇಲೆ ಈಶ್ವರಿಯಾಗಿ ಚಿತ್ರ ಕೂತಿದ್ದಾಗ ಅಲ್ಲಿಗೆ ವಿನಂತಿ ಬರ್ತಾಳೆ, ಅತ್ತೆ ಸ್ವೀಟ್ ತೊಗೊಳತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನಕ್ಕೆ ಈ ಸ್ವೀಟು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾರೆ. ಅವಾಗ ಏನಾರ ಆಗಲಿ ಆ 3 ಅಡಿನ ನೀನು ಆಚೆ ಹಾಕ್ದೆ ಅಲ್ವಾ, ನೀನು ಅನ್ಕೊಂಡು ಕೆಲಸ ನೀನು ಮಾಡೋ ತನಕ ಬಿಡೋಕ್ಕಿಲ್ಲ ಅಲ್ವಾ ಅತ್ತೆ, ಏನಾರ ಆಗಲಿ ನನಗೆ ತುಂಬಾ ಖುಷಿ ಆಯಿತು, ಅದಕ್ಕೋಸ್ಕರ ಸ್ವೀಟ್ ತಿನ್ನು ಅಂತ ಇಲ್ಲಿ ಸ್ವೀಟ್ನ ಕೊಡ್ತಾ ಇರ್ತಾಳೆ ವಿನಂತಿ. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ಬಂದು ಸ್ವೀಟ್ ಕೊಡ್ತಿದ್ದದನ್ನ ಕೈ ಹಿಡ್ಕೊತಾಳೆ. ಏನಕ್ಕೆ ಈ ಥರ ಮಾಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಹೌದು ಯಾಕೆ ಅಂತ ಅಂದರೆ ಅವರು ಇಲ್ಲಿ ಒಂದು ಕಡೆಯಿಂದ ಸ್ವೀಟ್ ತಿನ್ನೋಕ್ಕೆ ಖುಷಿಯಾದರೆ, ಇನ್ನೊಂದು ಕಡೆಯಿಂದ ಇಲ್ಲಿ ಮಗನ ಆಚೆ ಹಾಕ್ಬಿಟ್ಟು ಹೋಗಿದ್ದಾಳೆ ಆ 3 ಅಡಿ, ಆ ಖುಷಿಲಿ ಅವರು ತಿಂತಾರೆ, ಮಗನೇ ಆಚೆ ಕಡೆ ಇರಬೇಕಾದ್ರೆ ಯಾವ ಇದರಲ್ಲಿ ತಿಂತಾರೆ ಅಂದಾಗ ಇಲ್ಲಿ ಈಶ್ವರಿ ಮತ್ತು ಹಾಗೆಯೇ ಚಿತ್ರ ಇಬ್ಬರು ತುಂಬ ಕೋಪಗೊಳ್ತಾ ಇರ್ತಾರೆ. ಆಗ ಏನಾರ ಅಲ್ಲಿ ಕಣವ, ಅವರು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಲ್ವಾ, ನಮ್ಮ ಅತ್ತೆ ಆದರೆ ಏನು ಕಮ್ಮಿನ, ಅವ್ರು ಅನ್ಕೊಂಡಿದ್ದ ಕೆಲಸ ಸಾಧಿಸ್ತಲೇ ಬಿಡೋಕ್ಕಿಲ್ಲ ಅಂತ ಅಂದಾಗ, ಏನಾದ್ರೇನೆ ಅವ್ರ ಮನೆಯಲ್ಲಿಂದ ಮಗನೇ ಹೊರಗಡೆ ಹಾಕಿ ಹೋಗಿದ್ದಾಳೆ, ಅಂಥದ್ರಲ್ಲಿ ಅವ್ರು ಮಾಡಿರೋದೇನು ಭಾರಿ ಘನಗಾರಿ ಅಲ್ಲ ಬಿಡೋ ಅಂತ ಹೇಳಿದಾಗ ಇಲ್ಲಿ ಈಶ್ವರಿ ತುಂಬಾ ಕೋಪ ಮಾಡಿಕೊಂಡು ಇಲ್ಲಿ ವಿನಂತಿ ಹೇಳ್ಕೊಂಡಿದ್ದಂಥ ಸ್ವೀಟ್ ಬಾಕ್ಸ್ ಕಿತ್ತು ಎಸಿತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು.